ಮೊದಲಿಗೆ ಒಂದು ಅರಣ್ಯ ಇರುತ್ತೆ. ಆ ಅರಣ್ಯದ ಹೆಸರು ನೇಮಿಷ್ಯಾರಣ್ಯ ಅಂತ. ಏನು? ನೇಮಿಷ್ಯಾರಣ್ಯ. ಇದು ಒಂದು ದೊಡ್ಡ ಒಂದು ವನ. ಈ ವನದಲ್ಲಿ ಹಲವಾರು ಅಶೋಕ ಅನ್ನುವಂತಹ ಎತ್ತರವಾದ ಮರಗಳಿರುತ್ತೆ. ತಿಳಿ ನೀರಿನ ಕೊಳಗಳಿರುತ್ತೆ. ಆ ಕೊಳದಲ್ಲಿ ಹಂಸ ಮುಂತಾದ ಪಕ್ಷಿಗಳು ಇರ್ತವೆ. ಹುಲ್ಲು ಚೆನ್ನಾಗಿ ಬೆಳೆದಿರುತ್ತೆ. ಮಾವು, ಹಲಸು ಇತ್ಯಾದಿ ದೊಡ್ಡ ದೊಡ್ಡ ಮರಗಳಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ನೇಮಿಷ್ಯಾರಣ್ಯ ನೋಡೋದಕ್ಕೆ. ಒಂದ್ಸಲಿ ಈ ನೇಮಿಷ್ಯಾರಣ್ಯ ತಪಸ್ಸಿಗೆ ಯೋಗ್ಯವಾದಂಥ ಒಂದು ಅರಣ್ಯ. ಒಂದ್ಸಲ ಬ್ರಹ್ಮದೇವರೆಲ್ಲ ಋಷಿಗಳು ಏನು ಮಾಡ್ತಾರೆ, ಬ್ರಹ್ಮದೇವ್ರ ಹತ್ರ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ನಾವು ಲೋಕ ಕಲ್ಯಾಣಕ್ಕೋಸ್ಕರ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, ತಪಸ್ಸನ್ನು ಆಚರಿಸ್ಬೇಕು ಅಂತಿದ್ದೀವಿ. ಹಾಗಾಗಿ ನಮಗೆ ತಪಸ್ಸನ್ನು ಮಾಡೋದಕ್ಕೆ ಒಂದು ಯೋಗ್ಯವಾದಂಥ ಸ್ಥಳವನ್ನು ನೀವೇನು ಮಾಡಬೇಕು, ತೋರಿಸ್ಬೇಕು ಅಂತ ಕೇಳ್ತಾರೆ. ಯಾರನ್ನು ಕೇಳ್ತಾರೆ? ಯಾರನ್ನ? ಬ್ರಹ್ಮದೇವರನ್ನ. ಯಾರು ಕೇಳೋದು? ಋಷಿಗಳು ಕೇಳ್ತಾರೆ. ಆಗ ಬ್ರಹ್ಮದೇವರು ಏನು ಮಾಡ್ತಾರೆ, ಒಂದು ಚಕ್ರವನ್ನು ಸೃಷ್ಟಿ ಮಾಡ್ತಾರೆ. ಏನನ್ನ? ಒಂದು ಚಕ್ರವನ್ನು ಸೃಷ್ಟಿ ಮಾಡಿ ಋಷಿಗಳಿಗೆ ಹೇಳ್ತಾರೆ, ಈ ಚಕ್ರ ಉರುಳ್ಕೊಂಡು ಭೂಮಿ ಕಡೆಗೆ ಏನು ಮಾಡುತ್ತೆ, ಹೋಗುತ್ತೆ. ಆ ಭೂಮಿ ಕಡೆಗೆ ಹೋದಾಗ ನೀವು ಹಿಂದೆನೇ ಏನು ಮಾಡಬೇಕು, ಆ ಚಕ್ರದ ಹಿಂದೆ ಹೋಗಬೇಕು. ಆ ಚಕ್ರ ಭೂಮಿಯಲ್ಲಿ ಎಲ್ಲಿ ಆಕರ್ಷಿತವಾಗಿ ನಿಂತ್ಕೊಳ್ಳುತ್ತೋ ಆ ಜಾಗವೇ ನಿಮಗೆ ತಪಸ್ಸಿಗೆ ಯೋಗ್ಯವಾದಂಥ ಜಾಗ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಋಷಿಗಳೆಲ್ಲರೂ ಬ್ರಹ್ಮದೇವರ ಆಜ್ಞೆಯನ್ನು ಸ್ವೀಕರಿಸಿ ಯಾರಿಂದ ಹೋಗ್ತಾರೆ, ಆ ಚಕ್ರದಿಂದ ಹೋಗ್ತಾರೆ. ಆ ಚಕ್ರ ಏನು ಮಾಡುತ್ತೆ, ಉರುಳ್ಕೊಂಡು ಏನು ಮಾಡುತ್ತೆ, ಒಂದು ಜಾಗದಲ್ಲಿ ಭೂಮಿಯಲ್ಲಿ ಹೋಗಿ ಒಂದು ಜಾಗದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಆಕರ್ಷಣೆಗೊಂಡು ನಿಂತ್ಕೊಳ್ಳುತ್ತೆ. ಆ ಆಕರ್ಷಣೆಗೊಂಡು ನಿಂತ್ಕೊಂಡಂತಹ ಜಾಗವೇ ಯಾವುದು? ನೇಮಿಷ್ಯಾರಣ್ಯ. ನೇಮಿ ಅಂತ ಹೇಳಿದ್ರೆ ಚಕ್ರ ಇರುತ್ತಲ್ವಾ, ಅದರ ಅಂಚನ್ನು, ಕೊನೆಯನ್ನು ನಾವೇನಂತೀವಿ ಸಂಸ್ಕೃತದಲ್ಲಿ? ನೇಮಿ. ಆ ಚಕ್ರ ಹೋಗಿ ನಿಂತಂಥ ಜಾಗವೇ ಏನಾಯಿತು? ನೇಮಿಷ್ಯಾರಣ್ಯ ಆಯಿತು. ಅದಕ್ಕೆ ಹೆಸರು ಹೇಗೆ ಬಂತು ಗೊತ್ತಾಯ್ತಾ? ಚಕ್ರದ ಅಂಚನ್ನು ಏನಂತ ಕರೀತಾರೆ? ನೇಮಿ ನಿಂತಹ ಜಾಗವೇ ನೇಮಿಷ್ಯಾರಣ್ಯ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಹಲವಾರು, ಈ ನೇಮಿಷ್ಯಾರಣ್ಯದಲ್ಲಿ ಹಲವಾರು ಋಷಿ ಮುನಿಗಳು ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಹಿಂಗಿರ್ಬೇಕಾದ್ರೆ ಅಲ್ಲಿ ಒಬ್ಬ ಮಹಾನ್ ಋಷಿ ಇರ್ತಾರೆ. ಅವ್ರ ಹೆಸರೇ ಶೌನಕರು ಅಂತ. ಏನವ್ರ ಹೆಸರು? ಶೌನಕ. ಆ ಶೌನಕ ಮುನಿಗಳು, ಅಲ್ಲಿ ಅವರ ಒಂದು ಆಶ್ರಮ ಇರುತ್ತೆ. ಎಷ್ಟೊಂದು ಆಶ್ರಮ ಇರುತ್ತೆ. ಅದರಲ್ಲಿ ಶೌನಕ ಮುನಿಗಳ ಆಶ್ರಮವೂ ಕೂಡ ಒಂದು. ಆ ಆಶ್ರಮದಲ್ಲಿ ಈ ಶೌನಕರ ಆಶ್ರಮದಲ್ಲಿ ಎಷ್ಟೊಂದು ಬ್ರಹ್ಮಚಾರಿಗಳು ಏನು ಮಾಡ್ತಾ ಇರ್ತಾರೆ, ವಿದ್ಯಾಭ್ಯಾಸವನ್ನ ಪಡಿತಾ ಇರ್ತಾರೆ. 10,000, ಸರಿಯಾಗಿ ಕೇಳಿಸ್ಕೊಳ್ಳಿ, 10,000 ವಿದ್ಯಾರ್ಥಿಗಳಿಗೆ ಊಟ, ವಸತಿ, ಆಮೇಲೆ ಬಟ್ಟೆ, ವಿದ್ಯಾಭ್ಯಾಸ. ಊಟ, ವಸತಿ, ಬಟ್ಟೆ, ವಿದ್ಯಾಭ್ಯಾಸ, ಈ 4 ಕೊಟ್ಟು ವಿದ್ಯಾಭ್ಯಾಸವನ್ನು ಕೊಡುವಂತ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಋಷಿಗಳನ್ನ ನಾವು ಕುಲಪತಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಕುಲಪತಿಗಳು. ಶೌನಕ ಮಹರ್ಷಿಗಳು. ಯಾಕೆ ಅವ್ರನ್ನ ಕುಲಪತಿಗಳು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, 10,000 ವಿದ್ಯಾರ್ಥಿಗಳಿಗೆ ಏನೇನು? ಊಟ, ಬಟ್ಟೆ, ವಸತಿ ಅಂದ್ರೆ ಇರಕ್ಕೆ ಜಾಗ ಪ್ಲಸ್ ವಿದ್ಯಾಭ್ಯಾಸವನ್ನ ಯಾವ ವ್ಯಕ್ತಿ ಕೊಡ್ತಾರೋ ಅವರನ್ನ ಕುಲಪತಿಗಳು ಅಂತ ಕರಿತೀವಿ. ಅಂತಹ ಕುಲಪತಿಗಳು ಯಾರು? ಶೌನಕರು. ಅವರ ಆಶ್ರಮ ಎಲ್ಲಿರುತ್ತೆ? ನೇಮಿಷ್ಯಾರಣ್ಯ ಅನ್ನೋ ಹೆಸರು ಹೇಗೆ ಬಂತು? ಚಕ್ರದ ಅಂಚು ಅಥವಾ ಕೊನೆಯನ್ನ ನೇಮಿ ಅಂತಾರೆ. ಹಾಗಾಗಿ ಅದಕ್ಕೆ ನೇಮಿಷ್ಯಾರಣ್ಯ ಅನ್ನೋ ಹೆಸರು ಬಂತು. ಓಕೆನಾ? ಸೊ ಈ ತರ ಕುಲಪತಿಗಳಾಗಿರ್ತಾರೆ. ಅವ್ರ ಆಶ್ರಮ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹಲವಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ನಡೆಸ್ತಾ ಇರ್ತಾರೆ. ಒಮ್ಮೆ ಅವ್ರ ಆಶ್ರಮಕ್ಕೆ ಚೆನ್ನಾಗಿ ಕೇಳಿಸ್ಕೊಳ್ಳಿದ್ದು, ಒಂದ್ಸಲಿ ಅವ್ರ ಆಶ್ರಮಕ್ಕೆ ಒಬ್ರು ಉಗ್ರಶ್ರವ ಸೌತಿಗಳು ಅನ್ನೋಂಥ ಒಬ್ಬ ವ್ಯಕ್ತಿ ಬರ್ತಾರೆ. ಏನೋ ಒಂದು ತಪಸ್ವಿಗಳು. ಯಾರು? ಉಗ್ರಶ್ರವ ಸೌತಿಗಳು. ಅವ್ರಿಗೆ ಇನ್ನೊಂದು ಹೆಸರಿರುತ್ತೆ. ನಾನು ಈ ಒಂದು ಅಧ್ಯಾಯದ ಹೆಸರು ಫಸ್ಟ್ ಕತೆ ಏನಂತ ಹೇಳಿದೆ? ಅಲ್ಲ, ಸೂತ ಪುರಾಣಿಕರು ಅಂತ ಹೇಳಿದೆ. ಏನ್ ಹೇಳಿದೆ? ಈ ಸೂತ ಪುರಾಣಿಕರು ಅನ್ನೋದು ಯಾರ ಹೆಸರು? ಈ ಉಗ್ರಶ್ರವ ಸೌತಿಗಳಿದಾರಲ್ಲ ಅವರ ಹೆಸರು. ಯಾಕೆ ಅವ್ರಿಗೆ ಆ ಹೆಸರು ಬಂತಪ್ಪ ಅಂದ್ರೆ, ಅವರು ಉತ್ತಮ ಪುರಾಣ ಪ್ರವಚನಕಾರರು. ಪುರಾಣ ಪ್ರವಚನ ಅಂದ್ರೆ ಈ ರೀತಿ ಪುರಾಣದ ಕಥೆಗಳನ್ನ ಪ್ರವಚನ ಮಾಡುವಂತ ಮಹಾನ್ ವ್ಯಕ್ತಿ. ಹಾಗಾಗಿ ಅವ್ರಿಗೆ ಏನಂತ ಹೆಸರು ಬಂತು? ಸೂತ ಪುರಾಣಿಕರು ಅನ್ನೋ ಹೆಸರು ಬಂತು. ಅವರ ನಿಜವಾದ ಹೆಸರೇನು? ಉಗ್ರಶ್ರವ ಸೌತಿಗಳು. ಏನು? ಉಗ್ರ ಸೌತಿ. ಅವರು ಯಾರ ಆಶ್ರಮಕ್ಕೆ ಬರ್ತಾರೆ? ಶೌನಕ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಆಗ ಅವರು ಬಂದಿದ ತಕ್ಷಣ ಇದನ್ನ ನೀವು ನೆನ್ಪಿಟ್ಕೋಬೇಕು. ಅವರು ಈಗ ತಾನೇ ಜನಮೇ ಜಯರಾಯ, ಏನು ಜನಮೇ ರಾಯ ಅನ್ನೋ ಒಬ್ಬ ರಾಜ ಮಾಡಿದಂತಹ ಸರ್ಪಯಾಗದಲ್ಲಿ ಪಾಲ್ಗೊಂಡು ಬಂದಿರ್ತಾರೆ. ಸರ್ಪ ಅಂದ್ರೆ ಏನು? ಹಾವಿನ ಯಾಗವನ್ನು ಅವ್ರು ಯಾಕೆ ಮಾಡ್ತಾರೆ? ಅದು ಬಹಳ ಇಂಟ್ರೆಸ್ಟಿಂಗು. ನಾನು ಅದನ್ನ
ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ಯಾಗದಲ್ಲಿ ಪಾಲ್ಗೊಂಡು ಬಂದಿರ್ತಾರೆ. ಏನು ಆಮೇಲೆ ಅವರು ಬಂದಿದ ತಕ್ಷಣ, ಆಶ್ರಮಕ್ಕೆ ಬಂದಿದ ತಕ್ಷಣ, ಇವಾಗ ನಮ್ಮನೆಗೆ ಯಾರಾದರೂ ಬಂದರೆ ನಾವು ಎಷ್ಟು ಚೆನ್ನಾಗಿ ಅತಿಥಿ ಸತ್ಕಾರ ಮಾಡ್ತೀವಲ್ಲ, ಹಾಗೆ ಅವ್ರ ಆಶ್ರಮಕ್ಕೆ ಯಾರು ಬರ್ತಾರೆ, ಶೌನಕರ ಆಶ್ರಮಕ್ಕೆ ಸೂತ ಪುರಾಣಿಕರು ಬಂದಿದ ತಕ್ಷಣ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಅವ್ರ ಮೊದಲಿಗೆ ಅರ್ಘ್ಯ, ಪಾದ್ಯ, ಆಚಮನವನ್ನು ಕೊಡ್ತಾರೆ. ಇದು ನೆನ್ಪಿಟ್ಕೋಬೇಕು. ಅರ್ಘ್ಯ, ಪಾದ್ಯ, ಆಚಮನ. ಅರ್ಘ್ಯ ಅಂದರೆ ಋಷಿ ಮುನಿಗಳ ಕೈಗೆ ಸಮರ್ಪಿಸುವಂತಹ ನೀರು, ಕೈಗೆ ಸಮರ್ಪಿಸುವಂಥ ಅಂದರೆ ಕೈ ತೊಳ್ಕೊಳ್ಳೋಕ್ಕೆ ಅವ್ರಿಗೆ ಕೈಗೆ ಸಮರ್ಪಿಸುವಂಥ ನೀರು. ಎರಡನೇದು ಪಾದ್ಯ, ಪೂಜ್ಯರ ಪಾದಗಳನ್ನು ತೊಳೆಯುವ ನೀರು ಪಾದ್ಯ. ಮೂರನೇದು ಆಚಮನ. ಆಚಮನ ಅಂದರೆ ಮಂತ್ರಭರಿತವಾದಂತಹ ಜಲಪಾನ. ಈ ಮೂರನ್ನು ಕೊಡ್ತಾರೆ. ಅರ್ಘ್ಯ, ಪಾದ್ಯ, ಆಚಮನ. ಅರ್ಘ್ಯ, ಪಾದ್ಯ, ಮೂರನ್ನು ಕೊಟ್ಟು ಸತ್ಕರಿಸ್ತಾರೆ. ಆಮೇಲೆ ಒಂದು ಆಸನದಲ್ಲಿ, ಒಂದು ಚೇರ್ ಮೇಲೆ ಕೂರಿಸ್ತಾರೆ. ಅವ್ರನ್ನ ಕೂರಿಸ್ಬಿಟ್ಟು ಹೇಗಿದ್ದೀರಾ ಏನು ಎಲ್ಲ ವಿಚಾರಿಸ್ತಾರೆ. ಆಗ ನೀವು ಎಲ್ಲಿಂದ ಬರ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ಹಸ್ತಿನಾಪುರದಿಂದ ಬರ್ತಾ ಇದ್ದೀನಿ ಅಂತ. ಹಸ್ತಿನಾಪುರ ಯಾರ್ದು? ಯಾರಿದ್ದದ್ದು? ಪಾಂಡವರು, ಕೌರವರು, ಶಂತನು ಎಲ್ಲ ಇದ್ದಂಥ ಒಂದು ರಾಜ್ಯ ಅದು ಅಲ್ವಾ ಹಸ್ತಿನಾಪುರ. ಹಸ್ತಿನಾಪುರದಿಂದ ಬರ್ತಾ ಇದ್ದೀನಿ. ನಾನೀಗ ತಾನೇ ಸರ್ಪಯಾಗದಲ್ಲಿ, ಜನಮೇಜಯರಾಯನು ಮಾಡಿದಂಥ ಸರ್ಪಯಾಗದಲ್ಲಿ ಪಾಲ್ಗೊಂಡು ಮಹಾಭಾರತ ಯುದ್ಧವನ್ನು ನೋಡಿ ನಾನು ಬರ್ತಿದ್ದೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಅಲ್ಲಿದ್ದಂಥ ಆಶ್ರಮವಾಸಿಗಳಿಗೆ ಮತ್ತು ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಆಶ್ಚರ್ಯ ಆಗುತ್ತೆ. ನೀವು ಮಹಾಭಾರತ ಯುದ್ಧವನ್ನು ನೋಡಿದ್ರಾ? ಮಹಾಭಾರತ ಯುದ್ಧ ಅಂದರೆ ಎಷ್ಟು ಶ್ರೇಷ್ಠವಾದದ್ದು. ನಾವೆಲ್ಲರೂ ಅದ್ರ ಬಗ್ಗೆ ಕೇಳಿದ್ದೀವಿ. ನಮಗೂ ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಇವರು ಹೇಳ್ತಾರೆ, ಸೂತ ಪುರಾಣಿಕರು ಹೇಳ್ತಾರೆ, ಆಯಿತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನಿಮಗೆ ಸರ್ಪಯಾಗದ ಕಥೆಯನ್ನು ಹೇಳ್ತೀನಿ, ಅದರಲ್ಲೇ ಏನು ಬರುತ್ತೆ, ಮಹಾಭಾರತದ ಕಥೆಯೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಈ ಮಹಾಭಾರತ ಕಥೆಯನ್ನು ಅಥವಾ ರಾಮಾಯಣ ಕಥೆಯನ್ನು ಮನುಷ್ಯನಾದವನು ಯಾಕೆ ಕೇಳಬೇಕು? ವಿದ್ಯಾರ್ಥಿಗಳಾದವರು, ಮನುಷ್ಯನಾದವನು ಯಾಕೆ ಕೇಳಬೇಕು? ನಿಮ್ಗೆ ಯಾರಿಗಾದ್ರು ಹೇಳಪ್ಪ, ಹೇಳು. ವೆರಿ ಗುಡ್, ಸರಿ ಅಲ್ವಾ? ನೋಡಿ, ಉತ್ತಮ. ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿರೋ ಒಳ್ಳೆ ಗುಣಗಳನ್ನು ನಾವು ತಿಳ್ಕೊಳ್ಳೋಕ್ಕೆ. ನೋಡಿ 4 ಅಂಶ ಇದೆ. ನಾವು ಯಾಕೆ ಓದಬೇಕು, ಯಾಕೆ ತಿಳ್ಕೊಬೇಕು ಅನ್ನೋ ಸರಿ ಕುತ್ಕೊಬಿಟ್ಟ. 4 ಅಂಶ ಇದೆ. ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದು ಇದು ಭಗವಂತನ ಅಂದರೆ ದೇವರ ಮಹಿಮೆಯನ್ನು ತಿಳಿಸ್ಕೊಡುತ್ತೆ. ಯಾವುದು? ರಾಮಾಯಣ, ಮಹಾಭಾರತ ಭಗವಂತನ ಮಹಿಮೆಯನ್ನು ತಿಳಿಸ್ಕೊಡುತ್ತೆ. ಎರಡನೇದು ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು ಅನ್ನೋ ಗುಣಗಳನ್ನು ಯಾರಲ್ಲಿ ಬೆಳೆಸುತ್ತೆ? ನಮ್ಮಲ್ಲಿ ಬೆಳೆಸುತ್ತೆ. ನಿಮಗೆ ನಿರ್ಧಾರ ಮಾಡೋದು ಗೊತ್ತಾಗುತ್ತೆ, ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು ಅಂತ. ಮೂರನೇದು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋ ವಿವೇಚನೆಯನ್ನು ಬೆಳೆಸುತ್ತೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋ ವಿವೇಚನೆಯನ್ನು ಬೆಳೆಸುತ್ತೆ. ಈ ಎಲ್ಲ ಸದ್ಗುಣಗಳು ಅಂದರೆ ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ರಾಮಾಯಣ ಮಹಾಭಾರತ ನಮಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಭಗವಂತನ ಬಗ್ಗೆ ಅಪಾರವಾದಂಥ ನಂಬಿಕೆಯನ್ನು ಏನು ಮಾಡುತ್ತೆ, ಬೆಳೆಸುತ್ತೆ ನಮ್ಮಲ್ಲಿ. ಅದಕ್ಕೆ ನಾವೇನು ಮಾಡಬೇಕು, ರಾಮಾಯಣ ಮಹಾಭಾರತವನ್ನು ಕೇಳಬೇಕು ಅಂತ ಹೇಳಿ ಮಹಾಭಾರತದ ಕಥೆಯನ್ನು, ಆಮೇಲೆ ಫಸ್ಟು ಯಾವ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದ್ರು? ಸರ್ಪಯಾಗದ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದ್ರು. ಈಗ ಶುರು ಮಾಡಿದ್ರು.